ಅಲ್ಲ ಏನು ಅಲ್ಲ ನನಗೆ ಅನ್ಸುತ್ತೆ ಈಗ ನಿಮ್ಮದು ಈ ಹುಟ್ಟಿದ ಡೇಟ್ ಆಫ್ ಬರ್ತ್ ಏನು? ಹುಟ್ಟಿದ ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತಾ ನನಗೆ ಗೊತ್ತಿಲ್ವೇ? ಜಾತಕ ಬರ್ಸೋಣ ಅಂತಿದ್ದೆ ನಾನು ನಿಮ್ಮದು. ನಾ ಜಾತಕ ಗೀತ ಯಾಕೆಂದ್ರೆ ನನಗೆ ಅನ್ಸುತ್ತೆ ಬಹುಶಃ ಜಗತ್ತಲ್ಲಿ ಒಂದೇ ಒಂದು ಮಗು ಹುಟ್ಟಬೇಕಾದ್ರೆ ಹೋರಾಟ ಚಳವಳಿ ಬಂದ್ ಇರ್ಬೋದು ಆ ಜಾತಕದಲ್ಲಿ ಆ ಥರ ಇರ್ಬೋದು. ನಮ್ಮ ತಂದೆ ತಾಯಿ ಪಾಪ ಅವರು ಆ ಒಂದು ಚಿಂತನೆ ಇರ್ಬೋದು, ಏನೋ ಪಾಪ ಅದು. ನನಗೆ ನಿಮ್ಗೆ ಹೇಳೋದಾದರೆ ನಾನು 10 ವರ್ಷಕ್ಕೆ ನನ್ನ ಬಹುವಚನ ಕರೆಯೋಕ್ಕೆ ಶುರು ಮಾಡಿಬಿಟ್ರು, ನೀವು ಅಂತ. ಆಗಲೇ ನಾನು ಲೀಡರ್ ಆಗ್ಬಿಟ್ಟು 10 ವರ್ಷಕ್ಕೆ. ಆ 10 ವರ್ಷದಲ್ಲೇ ಆ ಜನಕ್ಕೇನ ಅಲ್ಲಿಂದ ಇಲ್ಲಿವರೆಗೆ ನನಗೆ ಏಕವಚನದಲ್ಲಿ ಕರೆದವರೇ ಇಲ್ಲ. ಈಗ ನಾನು ಹೇಳ್ತಿರೋದೇನು ಅಂದರೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೋರ್ಟಿನ ತೀರ್ಪುಗಳು ಅವ್ಯಾವ ನಿಮ್ಗೆ ಅನ್ವಯ ಆಗಲ್ವಾ? ಏನಿಲ್ಲ, ಕೋರ್ಟ್ ಏನು ಬಂದ್ ಮಾಡಬೇಡಿ ಅಂತ ಏನು ಹೇಳಿಲ್ಲ. ಇಲ್ಲ ಕೋರ್ಟ್ ಏನು ಹೇಳಿದ್ದಾರೆ, ಆಲ್ ಇಂಡಿಯಾ ಬಂದ್ಗಳು ಮಾಡಿಲ್ವಾಗ? ಎಷ್ಟು ಬಂದ್ ಮಾಡಿದ್ದಾರೆ? ಆಲ್ ಇಂಡಿಯಾ ಬಂದ್ ಇಲ್ಲ ಒಂದೊಂದು ಹೈಕೋರ್ಟ್ಲಿ ಒಂದೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಬಂದ್ನಿಂದ ಏನೂ ನಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು, ಬೆಂಕಿ ಮಾಡಬಾರ್ದು, ಏನೂ ಆಗಬಾರ್ದು ಅನ್ನೋದು. ಶಾಂತಿಯುತವಾಗಿ ನೀವು ನಿಮ್ಮ ಮನೇಲಿ ಶಾಂತಿಯುತವಾಗಿ ನೀವು ಮಲಿಕೊಂಡು ಬಂದ್ ಮಾಡ್ಕೊಂಡ್ರೆ ನೀವ್ಯಾರು ಕೇಳಕ್ಕೆ? ನಮ್ಮನ್ನ ಗಾಡಿ ಹತ್ತಲ್ಲಪ್ಪ ನಾವು, ನೀವ್ಯಾರು ಕೇಳಕ್ಕೆ? ಬಂದಂದ್ರೆ ಅದು ನಾವು ಹೋಗಿ ಗಾಡಿ ಹಿಡಿದು ಕೆಳಗಿಳಿ ಮನೆಗೆ ಹೋಗಿ ಅದೇನಿಲ್ಲ. ಕನ್ನಡಿಗರಿಗೆ ಸ್ವಾಭಿಮಾನ, ಅಭಿಮಾನ, ಶಕ್ತಿ, ಪ್ರಾಮಾಣಿಕತೆ ಇದ್ದರೆ. ಈಗ ವಾಟಾಳ್ ನಾಗರಾಜ್ ಅವರು, ನನ್ನೊಂದು ಪ್ರಶ್ನೆ ಇದೆ ನೇರವಾಗಿ. ನಿಮಗೆ ಎಷ್ಟು ವಯಸ್ಸು ಅಂತ ನಿಮಗೆ ಗೊತ್ತಿಲ್ಲ ಆಯಿತಾ? ಯಾಕಂದ್ರೆ ನೀವು ಹೇಳಿದ್ರಿ ನಮಗೆ ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿಲ್ಲ, ಒಂದು ಅಂದಾಜು ಇಷ್ಟಿರ್ಬೋದು ಅಂತ ಹೇಳಿದ್ರಿ. ನೀವು ಯಾಕೆ ಬೇಕು ಈ ವಯಸ್ಸಲ್ಲಿ ನಿಮಗೆ ಈ ರೀತಿ ನೀವು ಈಗ ಅಲ್ಲಲ್ಲ ಮನೆಗೆ ಸುಮ್ಮನೆ ಆರಾಮಾಗಿ ಬೆಚ್ಚಗಿರೋದಲ್ವ ನೀವು? ಯಾಕೆ ಇದು ಯಾಕೆ ಬೇಕು? ಅಯ್ಯಯ್ಯೋ ಏನು ಪದ, ಯಾಕೆ ಬೇಕು? ಈ ಪದ ನಾನು ಕೇಳ್ಬೋದಾ? ನಾನು ಯಾಕೆ ಬೇಕು ಈ ಪದ ಕೇಳ್ಬೋದಾ? ನಾನು ನಿರಂತರವಾಗಿ ನಿಮ್ಗೆ ಯಾಕೆ ನನಗೆ ಅರ್ಥ ಆಯ್ತಿಲ್ಲ. ನನ್ನ ಶಕ್ತಿಯ ಬಗ್ಗೆ, ನನಗಿರುವ ಸಾಮರ್ಥ್ಯದ ಬಗ್ಗೆ, ನನಗಿರುವ ಚಿಂತನೆಯ ಬಗ್ಗೆ, ನನಗಿರುವ ಅಗಾಧವಾದಂಥ ಗೌರವದ ಬಗ್ಗೆ ನೀವೆಲ್ಲ ಯಾಕೆ ಚಿಂತೆ ಬಿಡ್ತೀರಿ? ನಾನು ಹೋರಾಟ ಮಾಡೋದು ನನ್ನ ಆ ಜನ್ಮ ಹಕ್ಕು. ಹೋರಾಟ ಬಿಡೋಕ್ಕಾಗತ್ತಾ? ಕನ್ನಡದ ಹೆಸರನ್ನ ಬಿಡೋಕ್ಕಾಗತ್ತಾ? ಕನ್ನಡದ ಕೂಗನ್ನು ಬಿಡೋಕ್ಕಾಗತ್ತಾ? ಎಲ್ಲಾದರೂ ಉಂಟೆ? ಸಾಧ್ಯವೇ ಇಲ್ಲ.